ಬರ್ರಿ ಇವತ್ತು ಹುರಿದಿದ್ದು ಹುರುಳಿಕಾಳು ಸಾರು ಹೆಂಗೆ ಮಾಡೋದು ಅಂತ ನೋಡೋಣ. ಭಾಳ ಚಂದ ಆಗ್ತೈತಿ ರಾಗಿ ಮುದ್ದಿಗೆ ಮತ್ತು ಜೋಳದ ಮುದ್ದಿಗೆ ಎಲ್ಲ ಭಾಳ ಬೆಸ್ಟ್ ಕಾಂಬಿನೇಷನ್ ಇದು. ಬಿಸಿ ಬಿಸಿದು ಮುದ್ದೆ ಜೋಡಿ ಮಸ್ತ್ ಹಪ್ಪಳ ಪಾಪಡ ಏನಾರ ಇತ್ತಂದ್ರೆ ಭಾಳ ಚಲೋ ಅನಿಸ್ತೈತಿ ತಿನ್ನಕ್ಕೆ. ಅಷ್ಟೇ ಈಸಿನೇ ಐತಿ, ಸಿಂಪಲ್ ಐತಿ, ಭಾಳ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಲಘುನ ಆಗ್ತೈತೆ ರೀ. ಹೆಂಗೆ ಮಾಡೋದು ಅಂತ ನೋಡಿಸ್ತೀನಂತ. ಫಸ್ಟಿಗೆ ನಾ ಏನು ಮಾಡೋಣ, ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬಂದ್ಬಿಡೋಣಂತ. ಮೊದಲಿಗೆ ಇಲ್ಲಿ ಹುರುಳಿಕಾಳು ತೊಗೊಂಡಿನಿ ರೀ, ಮತ್ತು ಧನಿಯಾ ಕಾಳು, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಈರುಳ್ಳಿ, ಮತ್ತು ಕೊಬ್ಬರಿ, ಮತ್ತು ಹಿಂಗೆ, ಸಾಸಿವೆ, ಜೀರಿಗೆ, ಖಾರ, ಅರಿಶಿನ, ಮತ್ತು ಮೆಣಸಿನ್ಕಾಯಿ, ಹುಣಸೆಹಣ್ಣು, ಉಪ್ಪು, ಎಣ್ಣೆ ತೊಗೊಂಡು ಬೆಲ್ಲ ತೊಗೊಂಡಿನಿ ರೀ. ಈಗ ಹೆಂಗೆ ಮಾಡೋದು ಅಂತ ನೋಡೋಣಂತ. ಮೊದಲಿಗೆ ಏನು ಮಾಡಬೇಕು, ನಾವಿಲ್ಲಿ ಹುರುಳಿಕಾಳು ಏನೈತಲ್ಲ ಚಂದಂಗೆ ಕೆಂಪಾಗುತ್ತಾನ ಅದನ್ನ ಸಣ್ಣ ಉರಿಲೇ ಹುರ್ಕೋಬೇಕು ರೀ. ಭಾಳ ಸಣ್ಣ ಉರಿಲೇ ಇಟ್ಟು ಹುರ್ಕೊಳ್ಳಿ. ಮತ್ತು ಇಲ್ಲಿ 1 ಚಮಚದಷ್ಟು ನಾ ಎಣ್ಣೆ ಮಾಡಕತ್ತೇನೆ. ಇಲ್ಲಿ ಧನಿಯಾ ಕಾಳು ಹಾಕ್ಕೊಳಕತ್ತೇನೆ ರೀ. 1 ಚಮಚದಷ್ಟು ನಾ ಇಲ್ಲಿ ಜೀರಿಗೆ ಹಾಕ್ಕೊಳಕತ್ತೇನೆ ರೀ. ಹುರುಳಿಕಾಳು ಅರ್ಧ ಕೊರ್ದ ಬಟ್ಲದಷ್ಟು ತೊಗೊಂಡಿನಿ ರೀ. 1 ಚಮಚದಷ್ಟು ಧನಿಯಾ ಕಾಳು, 1 ರಿಂದ 2 ಚಮಚದಷ್ಟು ಧನಿಯಾ ಕಾಳು, 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿನಿ ರೀ. 3 ಏನೈತಿ ಚೆಂದಂಗೆ ಹುರ್ಕೊಂಡು ಇಲ್ಲಿ ಒಂದು 6 ರಿಂದ 7 ಮೆಣಸಿನ ಕಾಳು ಹಾಕ್ಕೊಳಕತ್ತೀನಿ ರೀ. ಖಾರ ಚಂದ ಕೊಡ್ತೈತಿ ಇದು, ಗಂಟ್ಲಿಗೆ ಒಂಥರ ಚಂದ ಅನ್ನಿಸ್ತೈತಿ ಇದು. ಸೊ ಹಾಗಾಗಿ ಖಾರಕ್ಕೆ ಒಂದು 6 ರಿಂದ 7 ಮೆಣಸಿನ ಕಾಳು ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಏನೈತಿ ಇವು 4 ಇಂಗ್ರೀಡಿಯೆಂಟ್ಸ್ ಏನದಾವಲ್ಲ ಚಂದಂಗೆ ಕೆಂಪಾಗಬೇಕು ರೀ, ಹೊತ್ತಿಸ್ಬಾರ್ದು. ಕೆಂಪಾಗುತ್ತಾನ ಸಣ್ಣ ಉರಿಲೇ ಈ ಹುರುಳಿಕಾಳು ಶೈನ್ ಬರ್ತಾವ್ರಿ ಹುರಿದಿದ್ದು ಕೂಡಲೇ, ಅವಾಗ ಗೊತ್ತಾಗ್ಬಿಡ್ತೈತಿ. ಈಗೇನು ಮಾಡಬೇಕು, ಅವು ಹುರಿದ ಮೇಲೆ ಅವು ಕೆಂಪಾಗಿಂದ ಈಗ ನಾ ಇಲ್ಲಿ ಕೊಬ್ಬರಿ ಹಾಕ್ಕೊಳಕತ್ತೀನಿ. ನಾ ಇಲ್ಲಿ ಒಣ ಕೊಬ್ಬರಿ ಹಾಕ್ಕೊಳಕತ್ತೀನಿ ರೀ, ತುರಿದಿದ್ದು. ಒಂದು 2 ರಿಂದ 3 ಸ್ಪೂನಷ್ಟು ಹಾಕೋರಿ ಸಾಕು. ಹಾಕ್ಕೊಂಡು ಚೆನ್ನಾಗಿ ಮತ್ತು ಫ್ರೈ ಮಾಡ್ಕೊಂಡು ಈಗ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಬ್ಯಾಡಗಿ ಖಾರ ಮೆಣಸಿನ್ಕಾಯಿ ಒಂದು 2 ರಿಂದ 3 ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಚೆಂದಂಗೆ ಅವನು ಏನೈತಲ್ಲ ಚೆಂದಾಗ ಹುರ್ಕೊಳ್ಳೋನು. ಫ್ಲೇಮ್ ಆಫ್ ಮಾಡ್ಕೊಂಡು ಹುರ್ಕೊಳ್ಳೋನು. ಅವು ಧನಿಯಾದು ಕಾಳು ಬಿಸಿ ಇರ್ತಾವಲ್ಲ ಅದ್ರಾಗ ಫ್ರೈ ಆಗಿಬಿಡ್ತಾವೆ ಕರಿಬೇವೆಲ್ಲ, ಇಲ್ಲಾಂದ್ರೆ ಹೊತ್ತದಂಗೆ ಹಾಕ್ತಾವೆ. ಸೊ ಹಾಗಾಗಿ ಗ್ಯಾಸ್ ಫ್ಲೇಮ್ ಬಂದ್ ಮಾಡಿಕೊಂಡು ನಾ ಇಲ್ಲಿ ಏನು ಮಾಡಕತ್ತೀನಿ, ಎಲ್ಲನೂ ಹುರ್ಕೊಳಕತ್ತೀನಿ. ಹುರುಳಿಕಾಳು ಬಿಸಿ ಇರ್ತೈತಿ ಮತ್ತು ಧನಿಯಾನು ಬಿಸಿ ಇರ್ತದೆ, ಅದರೊಳಗೆ ಈ ಕೊಬ್ಬರಿ ಕರಿಬೇವೆಲ್ಲ ಫ್ರೈ ಆಗಿಬಿಡ್ತಾವೆ. ಈಗೇನೈತಿ 1-2 ನಿಮಿಷ ಹಿಂಗೆ ಕೈ ಆಡಿಸ್ಕೊಳ್ಳೋಣಂತ, ಚೆಂದಾಗ ಫ್ರೈ ಮಾಡ್ಕೊಳ್ಳೋಣಂತ್ರಿ. ಕೈ ಬಿಡಬೇಡ್ರಿ ಒಟ್ಟು ಚೆಂದಂಗೆ. ಯಾಕಂದ್ರೆ ಕೊಬ್ಬರಿ ಏನಾಗ್ತೈತಿ ಕೆಂಪಾದು ಅಂದ್ರೆ ಒಂಥರ ಕಮಟ್ ನಾರ್ತಾವು. ಸೊ ಹಾಗಾಗಿ ಭಾಳ ಕಪ್ಪ ಆಗ್ಲಾರ್ದಂಗೆ ಕೈ ಆಡಿಸ್ಕೊತಾನೆ ಇರಬೇಕು. ಯಾಕಂದರೆ ಸಣ್ಣ ಪೌಡರ್ ಇರ್ತೈತಲ್ಲ ರೀ ಕೊಬ್ಬರಿ ಪುಡಿ. ಸೊ ಹಾಗಾಗಿ ಮತ್ತು ಈ ಹುರುಳಿಕಾಳು ಭಾಳ ಅಂದ್ರೆ ಭಾಳ ಹೆಲ್ತಿಗೆ ಚಲೋ ರೀ. ಈ ಒಮ್ಮೆ ಮಾಡ್ಕೊಂಡು ತಿಂತಂದ್ರೆ ಜ್ವರ ಇದ್ದು ಅಂದ್ರೆ ಪಟ್ ಅಂತ ಹೋಗೇ ಬಿಡ್ತೈತಿ. ಕೆಮ್ಮ ನೆಗಡಿ ಎಲ್ಲ ಕಡಿಮೆ ಆಗ್ತೈತಿ ಹುರುಳಿಕಾಳು. ವಾರದಾಗ 1 ಸಲ ಇಲ್ಲ 2 ಸಲ ಮಾಡ್ಕೊಂಡು ತಿಂದ್ರೆ ಭಾಳ ಹೆಲ್ತಿಗೆ ಚಲೋ. ಈಗ ಇದನ್ನೆಲ್ಲ ಕೂಡಿ ಈಗ ಏನು ಮಾಡಿದ್ವಿ, ಮಿಕ್ಸರ್ದಾಗ ಸಣ್ಣಗೆ ನಾವಿಲ್ಲಿ ಪೇಸ್ಟ್ ಮಾಡ್ಕೊಂಬರೋಣಂತ. ನೀರು ಹಾಕ್ಕೊಂಡ್ರೆ ರುಬ್ಕೋರಿ ನಡಿತೈತಿ. ನೀರು ಹಾಕ್ಕೊಂಡು ರುಬ್ಕೊಂಡು ಸಣ್ಣಗೆ ನಾವಿಲ್ಲಿ ಪೇಸ್ಟ್ ಮಾಡ್ಕೊಂಬರೋಣಂತ. ಈಗ ಒಗ್ಗರಣೆಗೆ ತೊಗೊಂಡ್ಬಿಡೋಣಂತ, ಸಾಂಬಾರು ಒಗ್ಗರಣೆ ಮಾಡೋಣಂತ. ಮೊದಲಿಗೆ ನಾನು ಇಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ. ಈಗ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿನಿ ರೀ. ಅದೊಂದು ಸ್ವಲ್ಪ ಪಟ ಅಂದ ತಕ್ಷಣ ಈಗ ಏನು ಮಾಡೋಣ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋನು. ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿಲಿ, ಸ್ವಲ್ಪ ಫ್ರೈ ಆಗಲಿ, ಅವು ಚಟಪಟ ಅನ್ನಲಿ. ಈಗ 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ ರೀ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅವು ಸ್ವಲ್ಪ ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಆಪ್ಷನ್ ಐತ್ರಿ, ಬೇಕಾದ್ರೆ ಸಾಂಬಾರೊಳಗೆ ನೀವು ಬೇಕಿದ್ರೆ ಹಾಕೋಬೋದು. ನನಗಿಲ್ಲಿ ಚಂದ ಅನ್ನಿಸ್ತೈತೆ ಬಾಯಾಗಿ ಸಿಕ್ಕರೆ. ಸೊ ಹಾಗಾಗಿ ನಾ ಇಲ್ಲಿ 1 ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ತೊಗೊಂಡಿನಿ ರೀ. ಮತ್ತು ಒಂದು 10 ಹಸಿಳಷ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ ರೀ. ಬೆಳ್ಳುಳ್ಳಿ ಭಾಳಷ್ಟು ಹಾಕ್ಕೊಡ್ರಿ, ಚಂದ ಆಗ್ತೈತಿ ಸಾಂಬಾರಿಗೆ. ಮತ್ತು ಇಲ್ಲಿ ಹಿಂಗೆ ಹಾಕ್ಕೊಳ್ಳೋಣಂತ್ರಿ, ಒಂದು ಸ್ವಲ್ಪ 1 ಚಿಟಿಕೆ ಅಷ್ಟು 1-2 ಚಿಟಿಕೆ ಅಷ್ಟು ಹಿಂಗೆ ಹಾಕ್ಕೊಂಡು ಈಗೇನೈತಲ್ಲ ಇದೆಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಾಗುತ್ತಾನೂ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಈಗ ಅರಿಶಿನ ಹಾಕೊಳ್ಳೋನು, 1-4 ಚಮಚದಷ್ಟು ಅರಿಶಿನ ಹಾಕ್ಕೊಳಕತ್ತೀನಿ. ಈಗೆಲ್ಲ ಕೂಡ ಏನೈತಿ ನೀಟಾಗಿ ಚೆಂದಂಗೆ ಬ್ರೌನ್ ಆಗ್ಬೇಕು ರೀ ಉಳ್ಳಾಗಡ್ಡಿ. ಬ್ರೌನ್ ಆಗುತ್ತಾನೆ ಏನು ಮಾಡಬೇಕು, ನೀವು ಕೈ ಬಿಡಲಾರ್ದಂಗೆ ಚೆಂದಾಗಿ ಬಾಡಿಸ್ಕೊಂಡು ಈಗ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಈಗೆಲ್ಲ ಕೂಡಿ ನೀಟಾಗಿ ಚೆಂದಂಗೆ ಫ್ರೈ ಮಾಡ್ಕೋಬೇಕು. ಅದು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗುತ್ತಾನೂ ನೀವು ಫ್ರೈ ಮಾಡ್ಕೊಳ್ಳಿ. ಹಸಿ ಉಳ್ಳಾಗಡ್ಡಿ ಇದ್ದರೆ ಸಾಂಬಾರೊಳಗೆ ಹಸಿ ಉಳ್ಳಾಗಡ್ಡಿ ಸ್ಮೆಲ್ ಬರ್ತದೆ, ಚೆಂದ ಅನಿಸೋದಿಲ್ಲ. ಈಗೇನೈತಿ ಹುಣಸೆಹಣ್ಣಿಂದ ಏನೈತಿ ರಸ, ನಾನು ಹುಣಸೆಹಣ್ಣು ಹಿಂಡಿ ಇಟ್ಕೊಂಡಿದ್ದೆ. ಒಂದು ನಿಂಬೆಹಣ್ಣು ಸೈಜು ಹುಣಸೆಹಣ್ಣು ಬಾಯಿ ತುಂಬ ಹಾಕ್ರಿ, ಹುಳಿ ಬೆಲ್ಲ ಅಂದರೆ ಭಾಳ ಚೆಂದ ಆಗ್ತೈತಿ ಇದು. ಹುಳಿ ಬೆಲ್ಲ ಮುಂದಿದ್ರೇ ಹುರುಳಿಕಾಳು ಸಾರು ಭಾಳ ಚೆಂದ ಆಗ್ತೈತಿ. ಈಗ ಒಂದು ಸ್ವಲ್ಪ ಕುದಿ ಬಂದ ಕೂಡಲೇ ಈಗೇನು ಮಾಡಬೇಕು, ನೆಕ್ಸ್ಟ್ನಲ್ಲಿ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹುಳಿ ಖಾರ ಎಲ್ಲ ಕುದ್ರೇ ಭಾಳ ಚೆಂದ. ಎಲ್ಲ ಕೂಡಿ ಒಂದು 2 ರಿಂದ 3 ನಿಮಿಷ ಆದರೂ ನೀವು ಕುದಿಸಬೇಕು. ಹುಳಿ ಬೆಲ್ಲ ಉಪ್ಪು ಹಾಕಿದ್ಮೇಲೆ ಕುದ್ದ ಮೇಲೇ ನೀವೇನು ಮೇನ್ ಇಂಗ್ರೀಡಿಯೆಂಟ್ ಐತಲ್ಲ ಅದನ್ನು ಹಾಕಬೇಕಾಗ್ತೈತಿ. ಅವು 3 ಫಸ್ಟ್ ಚೆಂದಂಗೆ ಕುದಿಸ್ಕೊಂಡ್ರೆ ಸಾರು ಭಾಳ ಟೇಸ್ಟ್ ಬರ್ತೈತಿ. ಈಗೆಲ್ಲ ಏನೈತಲ್ಲ ಪೇಸ್ಟ್ ಏನು ಮಾಡ್ಕೊಂಡಿದ್ನಲ್ಲ ನಾನು, ಆ ಪೇಸ್ಟ್ ಏನೈತಿ ನಾ ಇದನ್ನು ಹಾಕ್ಕೊಳಕತ್ತೀನಿ ರೀ. ಅದೇನು ರುಬ್ಕೊಂಬಂದಿದ್ನಲ್ಲ ರೀ ಹುರುಳಿಕಾಳು, ಧನಿಯಾ ಮತ್ತು
ಜೀರಿಗೆ ಅದರದ್ದು ಪೇಸ್ಟ್ ಹಾಕೊಳಕತ್ತೀನಿ. ಹಾಕ್ಕೊಂಡು ಈಗ ನೀಟಾಗಿ ಚೆನ್ನಾಗಿ ತಿಕ್ನೆಸ್ ನೋಡ್ಕೊರಿ, ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕಾಗ್ತೈತಿ ಆ ತಿಕ್ನೆಸ್. ನಾನು ಅಲ್ಲೇ ಜಾರ್ನಾಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕೊಳಕತ್ತೀನಿ. ಈಗ ಇನ್ನೂ ಇದು ಭಾಳ ತಿಕ್ಕೈತಿ. ಮುದ್ದೆ ಜೊತೆ ಅಂದರೆ ಸ್ವಲ್ಪ ತಿಕ್ ಮಾಡ್ಕೊರಿ, ಅನ್ನದ ಜೊತೆ ಅಂದರೆ ಒಂಚೂರು ತೆಳ್ಳಗೆ ಮಾಡ್ಕೊರಿ ನಡಿತೈತಿ. ಈಗ ಒಂದು ಸ್ಪೂನಷ್ಟು ನಾನು ಇಲ್ಲಿ ಬ್ಯಾಡಗಿ ಖಾರ ಹಾಕಾಕತ್ತೀನಿ ರೀ. ಭಾಳ ಖಾರ ಇಲ್ಲರಿ, ಸೊ ಹಾಗಾಗಿ ಒಂದೇ ಚಮಚದಷ್ಟು ಹಾಕೊಳಕತ್ತೀನಿ ಇಲ್ಲಿ. ಯಾಕಂದರೆ ಮೆಣಸು ನಾನು ಆಲ್ರೆಡಿ ಹಾಕೀನಿ ಇದ್ರೊಳಗೆ, ಸೊ ಹಾಗಾಗಿ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ, ರುಬ್ಬಾಕ್ ಹಾಕ್ಕೊಂಡೀನಿ, ಮತ್ತು ಮ್ಯಾಲೆ ಒಗ್ಗರಣೆಗೂ ಹಾಕೀನಿ. ಸೊ ನೋಡ್ಕೋರಿ ಖಾರ ನಿಮ್ಗೆ ಹೆಂಗೆ ಬೇಕಾಗ್ತೈತಲ್ಲ ನೀವು ಹಂಗೆ ಖಾರ ಸೇರಿಸ್ಕೋಬೋದು. ನಿಮ್ಗೆ ಇಷ್ಟ ಬರ್ತದಷ್ಟು ನೀವು ಹಾಕ್ಕೊಳ್ಳಿ ಖಾರ. ಈಗೇನೈತಿ ಇದು ಚೆಂದಂಗೆ ಕುದಿ ಬರ್ಬೇಕು ರೀ. ಇದನ್ನು ನೀವು ಮುಚ್ಚಿಟ್ಟು ಕುದಿಸಿದ್ರು ಪರವಾಗಿಲ್ಲ. ಒಂದು 5 ನಿಮಿಷ ಉಪ್ಪು, ಹುಳಿ, ಖಾರ ಮತ್ತು ಪೌಡರ್ ಏನು ನಾವು ಮಸಾಲ ಮಾಡ್ಕೊಂಡಿದ್ವಲ್ಲ ಎಲ್ಲ ಚೆಂದಂಗೆ ಕುದ್ರನ ಭಾಳ ರುಚಿ ರೀ. ಈಗ ಬೆಲ್ಲ ಹಾಕೊಳಕತ್ತೀನಿ, ಒಂದು ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲ ಐತಿದ್ದು ಪೌಡರ್ ಬೆಲ್ಲ. ನೀವು ಬಕೆಟ್ ಬೆಲ್ಲ ಯಾವ ಬೆಲ್ಲ ಆದರೂ ಹಾಕೋರಿ ನಡಿತೈತಿ. ನಾನು ಇಲ್ಲಿ 2 ಸ್ಪೂನಷ್ಟು, ಯಾಕಂದ್ರೆ ಹುಳಿ ಭಾಳ ಹಾಕೀನಿ, ಸೊ ಹಾಗಾಗಿ 2 ಸ್ಪೂನಷ್ಟು ನಾನು ಇಲ್ಲಿ ಬೆಲ್ಲ ಸೇರಿಸ್ಕೊಳಕತ್ತೀನಿ. ಸೇರಿಸ್ಕೊಂಡು ಇದು ಏನೈತಿ ಚೆಂದಂಗೆ ಭಾಳಷ್ಟು ಒಂದು 5 ನಿಮಿಷ ತನಕ ನಾವು ಕುದಿಲಿ. ನಾನು ಇದನ್ನೇನು ಮಾಡ್ತೀನಿ, ಈಗ ಒಂದು ಕುದಿ ಬಂದವತ್ತು ಈಗ ಆಲ್ರೆಡಿ ಇದನ್ನೇನು ಮಾಡಬೇಕು, ಮುಚ್ಚಿಟ್ಟು ಬಿಡೋಣಂತ್ರಿ. ಇಟ್ಟು ಒಂದು 5 ನಿಮಿಷ ತನಕ ಚೆನ್ನಾಗಿ ಕುದಿಲಿ ರೀ. ಎಷ್ಟು ಕುದಿತೈತಲ್ಲ ಅಷ್ಟು ರುಚಿ ನೋಡಿ ಕಾಣಕತ್ತೈತಿ ನಿಮ್ಗೆ, ಎಷ್ಟು ಕುದಿಸಾಕತ್ತೀನಿ. ಕುದ್ದಷ್ಟು ರುಚಿ ಬರ್ತೈತಿ, ಸ್ವಲ್ಪ ತಿಕ್ನೆಸ್ಸು ಬರ್ತೈತಿ. ನೀವು ನೀರು ಭಾಳ ಹಾಕೊಂಡೆ ಅಂತೇಳಿ ಟೆನ್ಷನ್ ತೊಗೊಳೋದು ಬೇಕಾಗಿಲ್ಲ. ಅದು ಕುದ್ದಂಗೆ ಹುಳ್ಳಿಕಾಳು ಏನೈತಲ್ಲ ತಿಕ್ನೆಸ್ ಬರ್ತೈತಿ. ಸೊ ಹಾಗಾಗಿ ನೋಡ್ಬೋದು ಎಷ್ಟು ಚಂದ ಕುದ್ದೈತಿಲ್ಲ ರೀ. ಸಾಂಬಾರು ಇದು ಆಲ್ಮೋಸ್ಟ್ ರೆಡಿ ಆಗೈತಿ ಸದ್ಯ. ನೋಡ್ಬೋದು ಬಿಸಿ ಬಿಸಿ ಸಾರು ಎಷ್ಟು ಚಂದ ಗಮ್ ಅಂತ ವಾಸ ಬರಕತ್ತೈತಿ ಹುರ್ಳಿಕಾಳು ಇದು. ಈಗೇನೈತಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣಂತ ಮೇಲೆ. ಈಗ ಇದು ಮುದ್ದಿಗೆ ನೀವು ಜೋಳದ ಮುದ್ದೆ ಜೋಡಿ ತಿನ್ಬೋದು, ಮತ್ತು ರಾಗಿ ಮುದ್ದೆ ಜೋಡಿ ತಿನ್ಬೋದು, ರೊಟ್ಟಿ ಜೋಡಿ ಚಲೋ ಅನಿಸ್ತೈತಿ. ಅನ್ನದ ಜೋಡಿ ಅಂತೂ ಬೆಸ್ಟ್ ಕಾಂಬಿನೇಷನ್. ತುಪ್ಪ ಹಾಕೊಂಡು ತಿಂದ್ರೆ ನಾ ಇವತ್ತು ಮುದ್ದೆ ಮಾಡ್ಕೊಂಡೀನಿ, ಸರ್ವ್ ಮಾಡೋಣಂತ ಬರ್ರಿ. ಮುದ್ದೆ ಜೋಡಿ ನಾ ಇಲ್ಲಿ ಕಾಂಬಿನೇಷನ್ ತೋರಿಸ್ತೀನಿ ನಿಮಗೆ. ನಾನು ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ ಇವತ್ತು, ಅದಕ್ಕೆ ಅದ್ರದ್ದೇ ಕಾಂಬಿನೇಷನ್ ನಾನು ಹುರ್ಳಿಕಾಳು ಪಲ್ಯ ಮಾಡ್ಕೊಂಡಿದ್ದೆ. ಹುರ್ಳಿಕಾಳು ಪಲ್ಯ ಮತ್ತು ಪಾಪಡ ಈ ಸಾಂಬಾರು ಹಾಕೊಂಡು ತಿಂದ್ರೆ ಎಷ್ಟು ಚಂದ ಅನಿಸ್ತೈತಿ ರೀ. ಭಾಳ ಅಂದ್ರೆ ಭಾಳ ಚಂದ ಇರ್ತೈತಿ. ಒಮ್ಮೆ ಟ್ರೈ ಮಾಡಿ ನೋಡಿರಿ. ನನಗೆ ಈ ಹುರ್ಳಿಕಾಳು ಸಾರು ಅನ್ನದ ಜೋಡಿಗಿಂತ ಮುದ್ದೆ ಜೋಡಿ ಭಾಳ ಸೇರ್ತೈತಿ, ಭಾಳ ಚಂದ ಹೊಂದಿರ್ತೈತಿ ಅದು. ಸೊ ಹಾಗಾಗಿ ಅದ್ರ ಜೊತೆ ನೆನೆಸ್ಕೊಳಕ್ಕೆ ಹುರ್ಳಿಕಾಳು ಪಲ್ಯನೂ ಮಾಡ್ಕೊಂಡಿದ್ದೆ. ಭಾಳ ರುಚಿ ಅನಿಸ್ತೈತಿ, ಭಾಳ ಚಂದ ಅನಿಸ್ತೈತಿ. ನಾನು ಸಾಂಬಾರು ಸರ್ವ್ ಮಾಡ್ತೀನಿ ನೋಡಿ. ಇಷ್ಟು ತಿಕ್ನೆಸ್ ಏನು ತೋರ್ಸಕತ್ತಿಲ್ಲ, ಮುದ್ದಿಗೆ ಇಷ್ಟು ತಿಕ್ನೆಸ್ ಬೇಕು. ಭಾಳ ತೆಳ್ಳಗಾತಂದ್ರೆ ಮುದ್ದೆ ಜೋಡಿ ಚಲೋ ಅನ್ಸಂಗಿಲ್ಲ. ಇಷ್ಟು ತಿಕ್ನೆಸ್ ಇದ್ರೆ ನಿಮ್ಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆಂದಂಗೆ ಹೊಂದತೈತೆ ರೀ. ಹುರ್ಳಿಕಾಳು ಸಾರು ಹೆಲ್ತಿಗೆ ಭಾಳ ಅಂದ್ರೆ ಜಾಯಿಂಟ್ಸ್ ಪೇನ್ಗಾಗಿರ್ಬೋದು ಮತ್ತು ಕಿಡ್ನಿ ಸ್ಟೋನ್ಗಾಗಿರ್ಬೋದು ಭಾಳ ಚಲೋ ಕರಗ್ತೈತೆ ಅಂತ ಹೇಳ್ತಾರೆ. ಮತ್ತು ಕೆಮ್ಮು, ನೆಗಡಿ, ಜಾಯಿಂಟ್ಸ್ ಪೇನು ಎಲ್ಲದಕ್ಕೂ ಭಾಳ ಚಲೋ, ಭಾಳ ಅಂದ್ರೆ ಭಾಳ ಹೆಲ್ತಿಗೆ ಭಾಳ ಚಲೋ ಐತಿದು. ಮಾಡ್ಕೊಂಡು ನೋಡಿರಿ, ಅಷ್ಟು ಟೇಸ್ಟ್ ಇರ್ತೈತಿ, ಅಷ್ಟು ಚೆಂದ ಅನಿಸ್ತೈತಿ. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಒಳಗಡೆ ನಂದು ಎಲ್ಲನೂ ಲಿಂಕ್ಸ್ ಅದಾವೆ, ರೆಸಿಪೀಸು ನೋಡಿರಿ. ಹಿಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.